ಮೂಡ ಸಂಕಷ್ಟದಿಂದ ಸಿಎಂ ಸಿದ್ದರಾಮಯ್ಯ ಆಚೆ ಬಂದ್ರು ಅನ್ನುವಂತ ಲೆಕ್ಕಾಚಾರ ಇರೋ ಸಂದರ್ಭದಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಶಾಕು ಪ್ರಾಸಿಕ್ಯೂಷನ್ ರೂಪದಲ್ಲಿ ಬರುವ ಮುನ್ಸೂಚನೆ ಕಾಣ್ತಾ ಇದೆ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ವಿನೂತನ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪೋಸ್ಟರ್ ಅಭಿಯಾನವನ್ನ ಮಾಡ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ನವರು ಯಾವ ರೀತಿ QR ಕೋಡ್ ಎಲ್ಲ ಕೊಟ್ಟು ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು, ಅದೇ ಸ್ಟ್ರಾಟಜಿಯನ್ನ ಜೆಡಿಎಸ್ ಕಾಂಗ್ರೆಸ್ನ ವಿರುದ್ಧ ಪ್ರಯೋಗಿಸ್ತಾ ಇದೆ. ಸ್ಕ್ಯಾನ್ ಮಾಡಿದ್ರೆ ಬೆಲೆ ಏರಿಕೆಯ ಡೀಟೇಲು, ಸಿಎಂ DCM ದೃಶ್ಯಗಳು ಇದೆಲ್ಲವೂ ಕೂಡ ಸಿಗೋ ರೀತಿಯಲ್ಲಿ ಪ್ರತಿಭಟನೆಯನ್ನ ಜೆಡಿಎಸ್ ಮಾಡಿದೆ. ಈ ಹಿಂದೆ ಪೇ ಸಿಎಂ ಅಂತ ಬಿಜೆಪಿಯವರು ಮಾಡಿದ್ರು, ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಮಾಡಿದ್ರು. ಈಗ ಜೆಡಿಎಸ್ ನಾಯಕರು ಕಾಂಗ್ರೆಸ್ನ ವಿರುದ್ಧ ಅದೇ ರೀತಿ ಪೋಸ್ಟರ್ ಅಭಿಯಾನವನ್ನು ಮಾಡಿದ್ದಾರೆ. ಒಂದು QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಬೆಲೆ ಏರಿಕೆಯಿಂದ ಹಿಡಿದು ಭ್ರಷ್ಟಾಚಾರದವರೆಗಿನ ಎಲ್ಲ ಡೀಟೇಲ್ ಸಿಗೋ ರೀತಿಯಲ್ಲಿ, ವಿಡಿಯೋ ಸಿಗೋ ರೀತಿಯಲ್ಲಿ ಆ QR ಕೋಡನ್ನು ಡಿಸೈನ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ. ಜಗದೀಶ್, ಬಹುಶಃ ಕಾಂಗ್ರೆಸ್ನವರೇ ಪ್ರಯೋಗಿಸಿದಂಥ ಅಸ್ತ್ರ ಈ ಹಿಂದೆ ಬಿಜೆಪಿಯ ವಿರುದ್ಧ, ಅದನ್ನೇ ಜೆಡಿಎಸ್ ಕೂಡ ಬಳಸ್ತಾ ಇದೆ ಅಂತ ಅನ್ಸುತ್ತೆ ಈ QR ಕೋಡ್ ಲೆಕ್ಕಾಚಾರ. ಖಂಡಿತವಾಗ್ಲೂ ರಕ್ಷತೆ. ಯಾಕಂದರೆ ಯಾವಾಗ 2023ರ ವಿಧಾನಸಭೆ ಚುನಾವಣೆ ಮುಂಚೆ ಏನಂದರೆ ಕಾಂಗ್ರೆಸ್ BJP ಸರ್ಕಾರದ ವಿರುದ್ಧವಾಗಿ 40% ಸರ್ಕಾರ ಅಂತ ಎಲ್ಲ ಕಡೆಗೂ ಸಹಿತ ಪೋಸ್ಟರ್ನ ಅಂಟಿಸುವಂತಹ ಕೆಲಸವನ್ನು ಮಾಡೋದು, ದೊಡ್ಡ ಮಟ್ಟದಲ್ಲಿ ಅದು ಸಕ್ಸಸ್ ಸಹಿತ ಆಯಿತು. ಈಗ ಅದನ್ನೇ ಏನಂದರೆ ಕಾಪಿ ಮಾಡಿರ್ತಕ್ಕಂತಹ JDS ಈಗಿನ ಸರ್ಕಾರದ ವಿರುದ್ಧವಾಗಿ ಏನಂತಂದರೆ ಒಂದು ಪೋಸ್ಟರ್ನ ಏನಂದರೆ ಅಂಟಿಸ್ತಾ ಇದ್ದಾರೆ. ಬಸ್ಗಳಾಗಿರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು ಈ ರೀತಿಯಾಗಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಏನಂದರೆ ಟ್ಯಾಗ್ ಲೈನ್ ನಡಿ ಏನಂತಂದರೆ ಸ್ಕ್ಯಾನ್ ಹಿಯರ್ ಅಂತ ಹೇಳ್ಬಿಟ್ಟು ಒಂದು QR ಕೋಡನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಏನು ಬರುತ್ತೆ ಅಂತ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. QR ಕೋಡ್ನ ಈ ರೀತಿಯಾಗಿ ಸ್ಕ್ಯಾನ್ ಮಾಡಿದ್ರೆ ಒಂದು ಅಂದರೆ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆದ ತಕ್ಷಣವೇ ನಿಮಗೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಏನಂತಂದರೆ ಒಂದು ಇನ್ ಡಿಟೇಲ್ ಆಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಗೆ ಆ ವೆಬ್ಸೈಟು ಸಹಿತ ಇಲ್ಲಿ ತೋರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಈ ರೀತಿಯಾಗಿ ಒಂದು ಮುಖಪುಟ ಇರುತ್ತೆ. ಹೋರಾಟಕ್ಕೆ ಕೈ ಜೋಡಿಸಿ ವಿಧಾನಸಭೆ ಚಲೋ ಮತ್ತು ಜೊತೆಗೆ ಏನಂದರೆ ಬೆಲೆ ಏರಿಕೆ ಮತ್ತು ನುಡಿಮುತ್ತುಗಳು ಅನ್ನುವಂತಹ ಏನಂದರೆ ಕಂಟೆಂಟ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಹೆಂಗೆ ನಾವು ಅನ್ನುವಂತಹ ಶೀರ್ಷಿಕೆ ಅದರ ಕೆಳಗಡೆ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಟ್ಯಾಗ್ಲೈನ್ ಅದು. ಸಚಿವರಿಗೆ ಹನಿ ಟ್ರ್ಯಾಪ್, ಹೈಕಮಾಂಡ್ಗೆ ಮನಿ ಟ್ರ್ಯಾಪ್, ಅದರ ಜೊತೆಗೆ ಜನರಿಗೆ ತೆರಿಗೆ ಟ್ರ್ಯಾಪ್ ಅನ್ನುವಂತಹ ಏನಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇರುವಂತಹ ಏನಂದರೆ ಆ ಗೊಂಬೆ ಇರುವಂತಹ ಚಿತ್ರಗಳನ್ನು ಬಿಟ್ಟು ಅದರ ಜೊತೆಗೆ ಈ ರೀತಿಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನೀವೇನಾದರೂ ಇಲ್ಲಿ ನುಡಿಮುತ್ತುಗಳು ಅನ್ನುವಂತಹ ಏನೋ ಒಂದು ಕೋಟ್ ಇದೆಯಲ್ಲ, ಆ ಒಂದು ಅದರ ಮೇಲೆ ಒಂದು ಕ್ಲಿಕ್ ಮಾಡಿದ್ದೇ ಆದರೆ ನೀವು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಯಾವೆಲ್ಲ ರೀತಿಯಾಗಿ ಸರ್ಕಾರದ ಪರವಾಗಿ ಏನಂತಂದರೆ ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ ಏನಂತಂದರೆ ಜನರಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಮೆನ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ. ದಿನ ಬಳಕೆಯ ವಸ್ತುಗಳು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿತವಾಗಲೂ ಸಹಿತ ಜನರ ಮೇಲೆ 100% ಹೊರೆಯಾಗ್ತಿದೆ, ಇದರಲ್ಲಿ ಏನೂ ಡೌಟ್ ಇಲ್ಲ ಅನ್ನುವಂತಹ ವಿಚಾರವನ್ನು ಸ್ವತಃ ಏನಂದರೆ ಶಾಸಕ ಆಗಿರ್ತಕ್ಕಂತಹ ಕೊತ್ತೂರು ಮಂಜುನಾಥ್ ಅವರು ಹೇಳಿರುವಂತಹ ಸ್ಟೇಟ್ಮೆಂಟು. ಅದರ ಜೊತೆಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಹಾಲು ಮತ್ತು ಪೆಟ್ರೋಲ್ ದರದಲ್ಲಿ ಇಲ್ಲಿ ಕಡಿಮೆ ಇದೆ ಅನ್ನುವಂತಹ ವಿಚಾರವನ್ನು ಸರ್ಕಾರವನ್ನು ಡಿಫೈನ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಏನಂದರೆ ಸಂತೋಷ್ ಲಾಡ್ ಅವರು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬೆಲೆ ಏರಿಕೆ ವಿಚಾರವಾಗಿ ನೀವು ಕ್ಲಿಕ್ಕನ್ನು ಮಾಡಿದ್ದೇ ಆದರೆ ಅಲ್ಲಿ ಅಂದರೆ ಯಾವೆಲ್ಲ ರೀತಿಯ ಇಲ್ಲಿವರೆಗೆ ಬೆಲೆ ಏರಿಕೆ ಆಗಿದೆ. ಜನನ ಪ್ರಮಾಣ ಪತ್ರ 900% ಏರಿಕೆ ಆಗಿದೆ. ಹಾಲಿನ ದರ ಏನಂದರೆ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆ ಆಗಿದೆ. ಬಸ್ ಪ್ರಯಾಣ ದರ 15% ಹೆಚ್ಚಳ ಆಗಿದೆ. ಈ ರೀತಿಯಾಗಿ ಇನ್ ಡಿಟೇಲ್ ಆಗಿ ಜನನ ಪ್ರಮಾಣ ಪತ್ರ ಹಿಡ್ಕೊಂಡು ಮರಣ ಪ್ರಮಾಣ ಪತ್ರವು ಸಹಿತ ಎಷ್ಟು % ಏರಿಕೆ ಆಗಿದೆ, 900% ಅನ್ನುವಂತಹ ವಿಚಾರವನ್ನು ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡೋದಕ್ಕೂ ಸಹಿತ ಮುಂಚೆ ಕೇವಲ 25,000 ರೂಪಾಯಿ ಇತ್ತು, ಆದರೆ ಈಗ 2,50,000 ರೂಪಾಯಿಗೆ ಏರಿಕೆ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.